स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। कर्नाटक राज्य प्राइमरी स्कूल बेंगलुरु घटक बीजापुर की ओर से टीचर्स ट्रांसफर और काउंसलिंग के दौरान संगठन की ओर से की गई सहूलियात पर बात करते हुए अपनी बात रखी संगठन के पदाधिकारियों ने। कर्नाटक राज्य प्राथमिक शाला शिक्षक संघ ಬೆಂಗಳೂರು ಘಟಕ ಬಿಜಾಪುರ ವತಿಯಿಂದ ಈಗ 4-5 ವರ್ಷ ಆಯಿತು ಇಲ್ಲಿ ವರ್ಗಾವಣೆಗೆ ಆಗಮಿಸಿದ ಶಿಕ್ಷಕರಿಗೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಿದ್ದಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಕ್ಕೆ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಅದರ ಜೊತೆಗೆ ಇಲ್ಲಿ ಈ ಕೌನ್ಸಿಲಿಂಗ್ ಸುರಕ್ಷಿತವಾಗಿ ನಡೆದಿದೆ। ಆದ್ರೆ ಪಿಎಚ್ಟಿ ಶಿಕ್ಷಕರಿಗೆ ವೇಕೆನ್ಸಿಗಳು ಕೊರತೆ ಇದೆ। ಯಾಕಂದ್ರೆ ಪಿಎಚ್ಟಿ ಶಿಕ್ಷಕ HPS ಅಲ್ಲಿ ಇರತಕ್ಕಂತ ಒಬ್ಬ ಪಿಎಚ್ಟಿ ಶಿಕ್ಷಕ ಜಿಪಿಟಿ ಶಿಕ್ಷಕ ಪೋಸ್ಟ್ ತಗೊಂಡ ಅಂದ್ರ ಅದು ಮರಳಿ ಏನಾಗ್ತಾ ಇದೆ, ಜಿಪಿಟಿ ಆಗ್ತಾ ಇದೆ। ಜಿಪಿಟಿ ಅಲ್ಲಿ ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಾಗ್ತಾ ಇದೆ। ಅದಕ್ಕೆ ದಯಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಪಿಎಚ್ಟಿ ಶಿಕ್ಷಕರಿಗೆ ಈ ವರ್ಗಾವಣೆಯಲ್ಲಿ ಹೆಚ್ಚಿನ ಅನುಕೂಲ ಮಾಡಬೇಕು। ಜಿಪಿಟಿ ಅನ್ನು 6 ರಿಂದ 8ರಲ್ಲಿ ನಮ್ಮ ಪಿಎಚ್ಟಿ ಶಿಕ್ಷಕರಿಗೆ ಪ್ರಮೋಷನ್ ಕೊಟ್ಟು ವಿಲೀನ ಮಾಡಿ 6 ರಿಂದ 8ಕ್ಕೆ ಬೋಧನೆ ಮಾಡಲು ಅವಕಾಶ ಕೊಡಬೇಕಾಗಿ ವಿನಂತಿ। ಈಗಾಗಲೇ ನಾವು ಸಿಲೆಕ್ಷನ್ ಆಗಿದ್ದು 1 ರಿಂದ 7ನೇ ವರ್ಗದ ಶಿಕ್ಷಕರಾಗಿ 1 ರಿಂದ 7ನೇ ವರ್ಗಕ್ಕೆ ಈಗಾಗಲೇ ನಾವು ಬೋಧನೆ ಮಾಡ್ತಾ ಇದ್ದೇವೆ। ಆದ್ರೆ ಈಗ ಹೊಸ ಕಾನೂನು ಪ್ರಕಾರ 6 ರಿಂದ 8 ಮತ್ತು 1 ರಿಂದ 5 ಅಂತ ಮಾಡಿ 1 ರಿಂದ 5ಕ್ಕೆ ಕೇವಲ ಪಿಎಚ್ಟಿ ಅಂತ ನಮಗೆ ಮಾಡ್ತಾ ಇದ್ದಾರೆ ಮತ್ತು ಜಿಪಿಟಿ ಅಂತ ತಿಳ್ಕೊಂಡು ಬೇರೆ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ। ಅದಕ್ಕೆ ದಯಮಾಡಿ ಸರ್ಕಾರ ನಮ್ಮ 1 ರಿಂದ 7ಕ್ಕೆ 1 ರಿಂದ 8ಕ್ಕೆ ನಮ್ಮ ಪಿಎಚ್ಟಿ ಶಿಕ್ಷಕರಿಗೆ ಪ್ರಮೋಷನ್ ಕೊಟ್ಟು ವಿಲೀನ ಮಾಡಿ ಕೊಡಬೇಕಂತ ಅವರಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಹಿಂದಿ ಘಟಕದ ಅಧ್ಯಕ್ಷ YT ಪಾಟೀಲ ಮಾತಾಡ್ತಾ ಇದ್ದೇನೆ। ನಾವು ಶಿಕ್ಷಕರಿಗಾಗಲೇ ಹಲವಾರು ಸೇವೆಗಳನ್ನು ಒದಗಿಸ್ತಾ ಇದ್ದೇವೆ। ಪ್ರತಿ ಹೊಸದಾಗಿ ಬಂದಂತ ಜಿಪಿಟಿ ಶಿಕ್ಷಕರಿಗೆ SRಗಳನ್ನು ಒದಗಿಸಲಾಗಿದೆ। ಅದರ ಜೊತೆಗೆ ಪ್ರತಿ ತಿಂಗಳ ನಮ್ಮ ವೇತನದ ಪ್ರಮಾಣ ಪತ್ರ ಅವರ ಮೊಬೈಲ್ಗೆ ಕಳಿಸ್ತಾ ಇದ್ದೇವೆ। ಅದರ ಜೊತೆಗೆ ಪ್ರತಿ ವರ್ಷ ಎಲ್ಲಾ ಶಿಕ್ಷಕರಿಗೆ ಟ್ಯಾಕ್ಸ್ ಫಾರ್ಮ್ ಅನ್ನು ಉಚಿತವಾಗಿ ನಮ್ಮ ಜಿಲ್ಲಾ ಜಿಒಸಿಎಸ್ ಬ್ಯಾಂಕಿನ ಉಪಾಧ್ಯಕ್ಷರು, ನಮ್ಮ ಶಿಕ್ಷಕ ಸಂಘದ ಪ್ರತಿನಿಧಿಗಳಾದಂಥ ಅಲ್ಲಾಬಕ್ಷ ವಾಲಿಕಾರ್ ಅವರು ನಮ್ಮ ಹಿಂದಿ ಘಟಕಕ್ಕೆ ಹಿಂದಿ ತಾಲೂಕಿನ ಪ್ರತಿ ಶಿಕ್ಷಕರಿಗೆ ಆ ಟ್ಯಾಕ್ಸ್ ಫಾರ್ಮ್ ಅನ್ನು ಒದಗಿಸಿಕೊಡ್ತಾ ಇದ್ದಾರೆ। ಪ್ರತಿ ಜಿಲ್ಲೆಯಲ್ಲಿ ಕೂಡ ಬಿಜಾಪುರ ಗ್ರಾಮೀಣದಲ್ಲಿ ಅರ್ಜುನ್ ಅವರು, ಕೋಣದಿ ಅವರು, ಸಿಟಿ ಒಳಗ ನಮ್ಮ ಕೋಣದಿ ಅವರು, ಈ ರೀತಿಯಾಗಿ ಬೇನೂರು ಅವರು, ಇಡೀ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಸಂಘದ ವತಿಯಿಂದ ಟ್ಯಾಕ್ಸ್ ಅನ್ನು ಕೊಡೋದು, ಅದರ ಜೊತೆಗೆ SRಗಳನ್ನು ಕೊಡೋದು, ಪ್ರತಿ ತಿಂಗಳ ಶಿಕ್ಷಕರಿಗೆ ಮಾಹಿತಿಯನ್ನು ಕೂಡ ಒದಗಿಸ್ತಕ್ಕಂಥ ಕೆಲಸ ನಮ್ಮ प्राथमिक शाला शिक्षक संघ प्रति वर्ष ನಾವು ಮಾಡುತ್ತೇವೆ। कल से जो 24 और 25 तारीख को कर्नाटक सरकार के जानिब से ट्रांसफर की काउंसलिंग जो DDP ऑफिस बीजापुर में मुनक्कद की गई है, जो आपको आसपास एक बड़ा सा जमे गफीर और टीचरों का जमावड़ा जो दिखाई दे रहा है, इनकी सहूलियात के लिए हमारे टीचर संघ के लीडर जनाब अर्जुन लमानी सर और करणदीप सर और अल्लाबख्श वालीकर के नेतृत्व में तमाम टीचरों के लिए बेहतरीन खाने का इंतजाम किया गया है। साथ ही साथ उनके रुकने के लिए, बारिश के लिए एक छत का इंतजाम किया गया है और ट्रांसफर कहां तक चला है, कहां से कहां तक आ रहा है, कौन कौन से प्लेस जा रहे हैं, उनके लिए LED का इंतजाम किया है। ये इस साल ही नहीं बल्कि लगातार 7 सालों से ये अर्जुन लमानी सर की टीम करते आ रही है। हम बहुत ही मशहूर और ममनून हैं और दिल से काबिल मुबारकबाद और तहसीन देते हैं कि वो इस तरह का इंतजाम कर रहे हैं और इंशाअल्लाह आइंदा भी वो इसी तरह का इंतजाम करते रहेंगे। हम तमाम टीचर्स के दिल से दुआ गो है कि अल्लाह ताला इन तमाम अर्जुन लमानी सर की टीम को दिन दुगनी रात चौगनी तरक्की अता फरमाए और आने वाले दिनों में इसी तरह टीचरों के लिए हर वक्त काम करते रहें। और इसी तरह वो महीनावारी टीचर्स के लिए टीचर्स के जो पिल पेमेंट आते हैं उसका भी इंतजाम करते हैं और साथ ही साथ कोई भी प्रॉब्लम हो तो 5 मिनट में कॉल करने पर टीचरों का मसला हल हो जाता है। इससे और खुशी की बात क्या हो सकती है। ये जो कलर LED जो है सरकार की तरफ से लगाई गई है, आपके संगठन की तरफ से? ये जो कलर LED जो लगाई गई है वो हमारे टीचर्स के संघ की जानिब से लगाई गई है और इसी साल नहीं बल्कि ये 7 सालों से इंतजाम चलता आ रहा है। आपका नाम? मेरा नाम आसिफ जमादार है, मैं संघ से ताल्लुक रखता हूँ। ಕರ್ನಾಟಕ ಸರ್ಕಾರ
ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಪರವಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆಯ ಕೌನ್ಸಿಲಿಂಗ್ 24 ತಾರೀಕು ಮತ್ತು ಇವತ್ತು 25ನೇ ತಾರೀಕು ದಿವಸ ಜರುಗ್ತಾ ಇದೆ. ಒಟ್ಟು ಸುಮಾರು 1900 ಜನ ಶಿಕ್ಷಕರು ವರ್ಗಾವಣೆ ಬಯಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕೌನ್ಸಿಲಿಂಗು ತಾಲೂಕಿನಲ್ಲಿನೂ ಸಹಿತ ವರ್ಗಾವಣೆ ಹೊಂದಬಹುದು, ತಾಲೂಕಿನಿಂದ ಇನ್ನೊಂದು ತಾಲೂಕು ಸಹಿತ ವರ್ಗಾವಣೆ ಹೊಂದಬಹುದು. ಈ ಒಂದು ಸೌಲಭ್ಯ ಹೊಂದಿದಂಥ ಈ ವರ್ಗಾವಣೆ ನಮ್ಮ ಇಲಾಖೆ ಮತ್ತು ಸಂಘದ ಪ್ರಯತ್ನದ ಫಲವಾಗಿ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಯವರು ಸ್ಪಂದಿಸಿ ದೂರದ ಊರುಗಳಿಂದ ಶಿಕ್ಷಕರು ಬರ್ತಾರಂತೇಳಿ ಮನಗಂಡು ಅವರಿಗೆ ಕಚೇರಿ ಒಳಗಡೆ ಹೋಗಿ ಆ ಸ್ಕ್ರೀನನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಖಾಲಿ ಹುದ್ದೆ ಯಾವುದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಬಾ ಅಂತ ಹೇಳ್ಬಿಟ್ಟು ಇವತ್ತು ಡಿಜಿಟಲ್ ಸ್ಕ್ರೀನನ್ನು ಹಾಕುವ ಮೂಲಕ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಲಾಗ್ತಾ ಇದೆ. ಅದರಂತೆ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಸುಮಾರು 1500 ಕುರ್ಚಿಗಳನ್ನು ದಿನನಿತ್ಯನೂ ಸಹಿತ ಒಂದು 2000 ಜನ ಶಿಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಸಹಿತ ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳಾದಂಥ ಅರ್ಜುನ್ ಲಮಾಣಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಒಎಸ್ ಬ್ಯಾಂಕ್ ನಿರ್ದೇಶಕರಾದಂಥ ಅಲ್ಲಭಕ್ಷ ವಾಲಿಕಾರ ಅವರ ನೇತೃತ್ವದಲ್ಲಿ, ನಮ್ಮ ಉಮೇಶಣ್ಣ ಕೌಲಿಗೆ ಅವರ ನೇತೃತ್ವದಲ್ಲಿ, ಬೇನೂರು ಬಸು ಅವರ ನೇತೃತ್ವದಲ್ಲಿ ಅವರಿಂದೇ ನಮ್ಮೆಲ್ಲ ಬಹಳಷ್ಟು ಜಿಲ್ಲಾ ನಾಯಕರು ತಾಲೂಕು ಸಂಘಟನೆ ಎಲ್ಲ ಕೂಡ್ಕೊಂಡ್ಬಿಟ್ಟು ಸುಮಾರು ದಿವಸಕ್ಕೆ 2000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದ್ರ ಜೊತೆಗೆ ರುಚಿಕಟ್ಟಾದ ಊಟವನ್ನು ಎಲ್ಲ ಶಿಕ್ಷಕರು ಬಡಿಸಿ ಅವರು ಎಲ್ಲ ಶಿಕ್ಷಕರ ಪ್ರಶಂಸನೀಯ ಮತ್ತು ಅವರಿಗೆ ಆಶೀರ್ವಾದ ಸಹಿತ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಇನ್ನೂ ತನಕ ಯಾವ ಜಿಲ್ಲೆಯಲ್ಲಿ ಇಂಥ ಒಂದು ಕೆಲಸವನ್ನು ಆಗಿಲ್ಲ. ಪ್ರತಿ ವರ್ಷವೂ ಸಹಿತ ಈ ಮೊದಲು ಸುಮಾರು 4-5 ವರ್ಷಗಳಿಂದ ಈ ವ್ಯವಸ್ಥೆಯನ್ನು ನಮ್ಮ ಸಂಘದವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅರ್ಜುನ್ ಲಮಾಣಿ ಅವರ ನೇತೃತ್ವದ, ಉಮೇಶ್ ಕೌಲ್ಗೆ ಅವರ ನೇತೃತ್ವದ ತಂಡ ಈ ಕೆಲಸವನ್ನು ಮಾಡಿದೆ. ನಮ್ಮ ಬಹಳಷ್ಟು ಶಿಕ್ಷಕರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇವತ್ತು ನಿನ್ನೆ ದಿವಸ 425 ಶಿಕ್ಷಕರು ವರ್ಗಾವಣೆ ಕೌನ್ಸಿಲಿಂಗಲ್ಲಿ ಪಾಲ್ಗೊಂಡಿದ್ದರು. ಇವತ್ತು 1900ವರೆಗೆ ಕೌನ್ಸಿಲಿಂಗ್ ನಡೀತಾ ಇದೆ. ರಾತ್ರಿ 10 ಗಂಟೆ ಮಟ್ಟನೂ ಈ ಕೌನ್ಸಿಲಿಂಗ್ ನಡೀತದೆ ಅಂತ ಹೇಳ್ತಾ ನಾನು ಹನುಮಂತ ಕೊಣದಿ, ಶಿಕ್ಷಕರು ಮತ್ತು ಸರ್ಕಾರಿ ನೌಕರ ಬ್ಯಾಂಕಿನ ನಿರ್ದೇಶಕರು.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.